ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್. ಹಾಗೆ ಇದು ನಮ್ಮಮ್ಮ ಮಾಡುವಂಥ ರೆಸಿಪಿ. ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಹೆಸರು ಕಾಳು ಪಲಾವ್ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಹೆಸರು ಕಾಳು ತುಂಬ ತಂಪು ಕೂಡ ಹೌದು, ಅಂದರೆ ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳಲ್ಲಿ ಪಲಾವು ಅಂತಂದರೆ ನೀವು ಹೆಸರು ಕಾಳಲ್ಲಿ ಅಂತ ಅಂದ್ಕೊಬೋದು, ಬಟ್ ಇದು ಟೇಸ್ಟ್ ಅಷ್ಟೇ. ನೀವು ಒಂದು ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನಾನೀಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಬೋದು. ಅಂದರೆ ಅದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಬೋದು, ಇಲ್ಲ ಅಂತಂದರೆ ಇಲ್ಲ. ಸ್ವಲ್ಪ ಉದ್ದಿನಬೇಳೆ, ಸೊ ಅದು ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ. ಅದು ಉದ್ದಿನಬೇಳೆ ಮತ್ತು ಸಾಸಿವೆ ಜೀರಿಗೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಷ್ಟು ಹಾಕಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಆ ಕರ್ಬೇವಿನ ಸೊಪ್ಪು ಫ್ಲೇವರ್ ಕೂಡ ಎಣ್ಣೆಯಲ್ಲಿ ಬಿಡಬೇಕು. ಇದಿಷ್ಟು ಆ ಫ್ಲೇವರ್ಸ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ, ಬಿಕಾಸ್ ಇದಕ್ಕೆ ನಾವು ಬೇರೆ ಎಕ್ಸ್ಟ್ರಾ ಯಾವುದೂ ಆ್ಯಡ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ಹಸಿಮೆಣಸಿನ್ಕಾಯಿನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ಅಂದರೆ ಕೆಲವೊಂದು ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ, ಕೆಲವೊಂದು ಖಾರವೇ ಇರೋದಿಲ್ಲ. ಆ್ಯಕ್ಚುಲಿ ನಾನಿಲ್ಲಿ ಹಾಕ್ಕೊಂಡಿರೋದು ಬಂದು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅದು ಖಾರ ಬಿಡ್ತಿದ್ದಂಗೆ ಎಣ್ಣೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಂಗಿಲ್ಲ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಫೈನಾಗಿ ಚಾಪ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಬೇಕು. ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು, ಅದೇ ಬೇರೆ ಫ್ಲೇವರ್ ಬರುತ್ತೆ, ಇದೇ ಬೇರೆ ಟೇಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಇಲ್ಲಿ ಅದನ್ನೇ ಹೇಳಿದ್ದು, ಇಲ್ಲಿ ರುಬ್ಬಂಥ ಯಾವುದೇ ಥರದ ರುಬ್ಬಕ್ಕೆ ಮಸಾಲೆ ಐಟಮ್ ಯಾವುದೇ ಇಲ್ಲ. ಮಸಾಲೆ ಐಟಮ್ ಅಂತ ಇಲ್ಲ, ಚಕ್ಕೆ ಲವಂಗ ಆ ಥರದ್ದು ಯಾವುದೂ ಇಲ್ಲವೇ ಇಲ್ಲ. ಸೊ ಮೈಲ್ಡಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ. ನಾವಿಲ್ಲಿ ಟೊಮೆಟೊ ಯೂಸ್ ಮಾಡ್ತಾ ಇರೋದು ಬಂದು ಒಂದು 2 ಟೊಮೆಟೊ ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಾವಿಲ್ಲಿ ಹಾಕ್ತಾ ಇರೋದು ಒಂದು 2 ಗ್ಲಾಸಷ್ಟು ಮಾಡ್ತಾ ಇರೋದ್ರಿಂದ, ಸೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ 2 ಟೊಮೆಟೊ ಯೂಸ್ ಮಾಡಿದ್ದೀವಿ. ನಿಮಗೆ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಆದರೆ ಒಂದು ಚಿಕ್ಕ ಟೊಮೆಟೊ ಸಾಕು, ಇಲ್ಲ ಅಂತಂದರೆ ದಪ್ಪದಾದರೂ 1 ಟೊಮೆಟೊ ಸಾಕು, ಸಣ್ಣದಾದರೆ 2 ಟೊಮೆಟೊ ಹಾಕ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಏನು ಅಂತಂದರೆ ಟೊಮೆಟೊ ಪೂರ್ತಿ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಬಂದರೆ ಸಾಕು. ಆವಾಗ ಹೆಸರು ಕಾಳನ್ನ ಹಾಕ್ಕೊಬೇಕು. ಇದು ಹೆಸರು ಕಾಳು ಬಂದು ರಾತ್ರಿನೇ ನೆನೆಸಿಡ್ಕೊಬೋದು. ಇಲ್ಲ ಅಂತಂದರೆ ನೀವು ಅಟ್ಲೀಸ್ಟು ಸಂಜೆಗೆ ಮಾಡ್ತೀರಾ ಅಥವಾ ಇಲ್ಲ ಅಂತಂದರೆ ಮಧ್ಯಾಹ್ನ ಮಾಡ್ತೀರಾ ಅಂದರೆ ಬೆಳಗ್ಗೆ ನೆನೆಸಿಟ್ರು ಓಕೆ, ಬಿಸಿನೀರಲ್ಲಿ ನೆನೆಸಿಟ್ರು ಬೇಗ ನೆನೆಯುತ್ತೆ. ಇಲ್ಲ ಅಂತಂದರೆ ನೀವು ಇನ್ನು ರಾತ್ರಿ ನೆನೆಸಿಟ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಅದು ಬೆಂದೋಗುತ್ತೆ. ಸೊ ಅದಕ್ಕಾಗಿ ನೀವು ಆ್ಯಕ್ಚುಲಿ ರಾತ್ರಿನೇ ನೆನೆಸಿಡಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದಿಷ್ಟು ಹಾಕಿ ಟೊಮೆಟೊ ಈರುಳ್ಳಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಹೆಸರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೂ ಅಷ್ಟೇ, ಹೆಸರು ಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹೆಸರು ಕಾಳು ಚೆನ್ನಾಗಿ ಫ್ರೈ ಹಾಕ್ತಿದ್ದಂಗೆನೇ ನಾವು ಅಕ್ಕಿ ಏನು ತೊಳೆದಿಡ್ಕೊಂಡಿದ್ದೀವಿ ಅದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನೀರು ಹಾಕಿದ್ಮೇಲೆ ಅಕ್ಕಿ ಹಾಕಬೇಡಿ, ಬಿಕಾಸ್ ಅಕ್ಕಿ ಹಾಕಿದ್ಮೇಲೆ ನೀರು ಹಾಕಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಹಾಕಬೇಕು. ಇದು ಫ್ಲೇವರ್ ಏನಿದೆ ಇದಿಷ್ಟೂ ಇದಕ್ಕೆ ರೈಸ್ಗೆ ಹಿಡ್ಕೊಳುತ್ತೆ. ಸೊ ಅವಾಗಾಗಿ ನಿಮಗೆ ಆರೋಮ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆಯಲ್ಲ, ಅದು ನೀವು ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಲಿ ಹಾಕ್ತಿರಲ್ಲ, ಆವಾಗಲೇ ಆ ಅರೋಮನೇ ಬೇರೆ, ಆ ಸ್ಮೆಲ್ಲೇ ಒಂಥರ ಘಮ್ ಅಂತ ಚೆನ್ನಾಗಿರುತ್ತೆ. ಇನ್ನು ತಿನ್ನಬೇಕಾದ್ರೂ ಅಷ್ಟೇ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವೇ ಹೇಳ್ತೀರಾ, ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇದು ಕೂಡ ಅರ್ಜೆನ್ಸಿಯಲ್ಲಿದ್ದಾಗ ಬೇಗ ಮಾಡ್ಕೊಬೋದು. ಅದನ್ನೇ ಹೇಳೋದು, ಈಸಿಯಾಗಿದೆ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಅಂತ ನಾನು ನಿಮ್ಗೆ ಅದಕ್ಕೆ ಮುಂಚೆನೇ ಹೇಳಿದ್ದು. ರುಬ್ಬೋ ಅಂಥದ್ದಿಲ್ಲ ಅಥವಾ ಬೇರೆ ಮಸಾಲೆ ಹಾಕಬೇಕು ಅನ್ನೋದಿಲ್ಲ, ಸೊಪ್ಪುಗಳು ಆ್ಯಡ್ ಮಾಡಬೇಕು ಅಂತಿಲ್ಲ, ಯಾವುದೇ ತಲೆನೋವು ಇಲ್ಲ. ಇದಕ್ಕೆ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಳುವಂಥ ಬ್ರೇಕ್ಫಾಸ್ಟು. ಆರಾಮಾಗಿ ಒಂದು 15 ನಿಮಿಷದಲ್ಲಿ, ಅಂದರೆ ಟೋಟಲಾಗಿ ಕುಕ್ಕರೆಲ್ಲ ಪ್ರೆಷರ್ ಬಿಟ್ಟು ಎಲ್ಲ ಮಾಡೋಷ್ಟರಲ್ಲಿ 15 ನಿಮಿಷ ಕರೆಕ್ಟಾಗಿ ಆಗೋಗುತ್ತೆ ಬ್ರೇಕ್ಫಾಸ್ಟ್ಗೆ. ಸೊ ಇಲ್ಲಿ ಅಕ್ಕಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ
ನಾವು ಇಲ್ಲಿ ತೊಗೊಂಡಿದ್ದ ತಕ್ಕನಾಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ತೊಗೊಂಡಿದ್ದೀವಿ ಸಾಕು. ಬಿಕಾಸ್ ಇಲ್ಲಿ ನಾವು ಬೇರೆದಕ್ಕಾಗಿದ್ದಿದ್ರೆ ಮಸಾಲೆ ಐಟಮ್ಗೆ ಹಾಕಬೇಕಾಗಿತ್ತು ನೀರು. ಸೊ ಅದಕ್ಕಾಗಿ ಮಸಾಲೆಗೆ ಹಾಕಲಿಲ್ಲ. ಮತ್ತು ಇನ್ನೊಂದು, ನೀರು ಹಾಕೋಕ್ಕೆ ಮುಂಚೆ ಕಾಯಿ ತುರಿ ಆ್ಯಡ್ ಮಾಡ್ಕೊಬೇಕು. ಕಾಯಿ ತುರಿ ಏನಕ್ಕೆ ಅಂತಂದರೆ ಆ ಫ್ಲೇವರು, ಕಾಯಿನ ನಾವು ರುಬ್ಕೊತಾ ಇಲ್ಲ, ಕಾಯಿನ ತುರ್ಕೊಬೇಕು. ಕಾಯಿನ ತುರ್ಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ರೆ ಆ ಫ್ಲೇವರೇ ಬೇರೆ ಕೊಡುತ್ತೆ. ಸೊ ಇದನ್ನೆಲ್ಲ ಹಾಕಿ ಲಾಸ್ಟಲ್ಲಿ ಉಪ್ಪು, ಇವಾಗಲೇ ಟೇಸ್ಟ್ ನೋಡ್ಕೊಂಬಿಡಿ ನೀವು. ಬಿಕಾಸ್ ಉಪ್ಪು ಖಾರ ಕಮ್ಮಿ ಇದ್ದರೆ ಟೇಸ್ಟ್ ನೋಡಿಕೊಂಡು ಇವಾಗಲೇ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಉಪ್ಪು ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ತುಪ್ಪ, ಏನಕ್ಕೆ ಅಂತಂದರೆ ನಾವು ಫಸ್ಟು ಹಾಕಿಲ್ಲ, ಜಸ್ಟ್ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಕೊಟ್ಟಿದ್ದು. ಲಾಸ್ಟಲ್ಲಿ ಹಾಕಿದ್ರೆ ಇದು ಏನಕ್ಕೆ ಅಂತಂದರೆ ಅಕ್ಕಿ ಮೀನ್ಸ್ ಅನ್ನ ಉದುರುದ್ರಾಗಿ ಬರುತ್ತೆ, ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದನ್ನು ಜಸ್ಟ್ ಒಂದು ವಿಜಿಲ್ ತೊಗೊಂಡ್ರೆ ಸಾಕು. ಇಲ್ಲ ತುಂಬ ಅರ್ಜೆನ್ಸಿ ಇದೆ ಅಂತಂದರೆ, ಅಂದರೆ ಬೆಳಗ್ಗೆ ಹೊತ್ತು ಲೇಟ್ ಆಗುತ್ತೆ ಬಾಕ್ಸ್ಗೆಲ್ಲ ಅಂತಂದರೆ 2 ವಿಜಿಲ್ ತೊಗೊಂಡ್ರೆ ಸಾಕು. ಇಲ್ಲ ಅಂತಂದರೆ 1 ವಿಜಿಲ್ ಸಾಕು. ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ ಒಂದೇ ವಿಜಿಲ್ ತೊಗೊಳೋದು. ನೋಡಿ, ಹೆಸರು ಕಾಳು ಪಲಾವ್ ಎಷ್ಟು ಚೆನ್ನಾಗಾಗಿದೆ ಮತ್ತು ಎಷ್ಟು ಉದ್ರುದ್ರಾಗಿದೆ ಅಂತ ಅಂದ್ಬಿಟ್ಟು. ಅದೇ ಥರ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನಿಮಗೆ ಎಲ್ಲೂ ಕೂಡ ಹೆಸರು ಕಾಳು ಬೆಂದಿಲ್ಲ ಅನ್ನೋದಿರೋದಿಲ್ಲ. ಅದು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ಆ್ಯಕ್ಚುಲಿ ಖಾರ ಬೇಕು ಅಂತಂದವರು ಇದಕ್ಕೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಬೋದು. ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಅದೆಲ್ಲ ಏನೂ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂತಂದರೆ ಚಟ್ನಿ ಮಾಡ್ಕೊಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವೇನು ಚಟ್ನಿ ಮಾಡೋದಿಲ್ಲ, ಹೀಗೆ ಹಂಗೆ ಬಿಸಿ ಚೆನ್ನಾಗಿರುತ್ತೆ. ಈವನ್ ಮಕ್ಕಳು ಅಷ್ಟೇ, ತುಂಬ ಸ್ಪೈಸಿ ಅಂತಿರೋದಿಲ್ಲ, ತುಂಬ ಮಸಾಲೆ ಅಂತಿರೋದಿಲ್ಲ. ಮಸಾಲೆ ತಿಂದರೆ ಎದೆಲೇ ಇರುತ್ತಪ್ಪ ಅನ್ನೋ ಥರದ್ದು ಇರೋದಿಲ್ಲ. ಸೂಪರಾಗಿರುತ್ತೆ. ಈವನ್ ಮಕ್ಳಿಗೂ ಕೂಡ ಬ್ರೇಕ್ಫಾಸ್ಟಾಗಿ ಕೊಡ್ಬೋದು. ಚಿಕ್ಕ ಮಕ್ಳಿಗೂ ಅಷ್ಟೇ, ಇದರಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ಇದು ಕೂಡ ಅಂದರೆ ಮಕ್ಕಳಿಗೆ ಈ ರೀತಿ ಕೊಡ್ಬೋದು ತಿನ್ನಲಿಕ್ಕೆ. ಸೊ ಸೂಪರಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಟ್ರೈ ಮಾಡಿಲ್ಲ, ಪ್ಲೀಸ್ ಒನ್ಸ್ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗಿದೆ, ಹೇಗೆ ಬಂತು ಅಂತಂದ್ಬಿಟ್ಟು. ಟೇಸ್ಟ್ ವೈಸ್ ಸೂಪರಾಗಿರುತ್ತೆ. ನಿಮಗೆಲ್ಲರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಅದನ್ನೇ ಹೇಳ್ದಂಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಬಿಕಾಸ್ ತುಂಬ ಸ್ಪೈಸಿ ಇರೋದಿಲ್ಲ ನೋಡಿ, ಅದಕ್ಕಾಗಿಯೇ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಓಕೆ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಟೇಕ್ ಕೇರ್, ಬಾಯ್ ಬಾಯ್.